ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿನ್ನೆ ನಮ್ಮ ಡೇ ಕೇರ್ ಕೆಲಸ ಮುಗಿಸ್ಕೊಂಡು ನಾನು ಮತ್ತು ಭಾಗ್ಯ ನಮ್ಮ ಪಾಪು ಇಬ್ಬರು ಮಳೆಯೆಲ್ಲ ಬರೋ ಥರ ಇತ್ತು. ಹಂಗಾಗಿ ಏನಾದರೂ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು, ಯಾಕೆ ಅಂತ ಅಂದರೆ ನಮ್ಮಲ್ಲಿ ಇನ್ನೊಬ್ಬರು ಕೆಲಸದವ್ರು ಬಂದಿರಲಿಲ್ಲ. ಹಂಗಾಗಿ ನಾನು ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ. ಸರಿ, ಇನ್ನು ಮನೇಲೆಲ್ಲ ಪಾತ್ರೆ ಇತ್ತು, ಎಲ್ಲ ತೊಳೆದು ನಾನು ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೋಗಿದ್ದೆ. ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ನಾನು ಭಾಗ್ಯ ಹೋಗಿದ್ವಿ. ತುಂಬಾ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಟೇಸ್ಟು ಸಾಸಮ್ಮಾಗಿರುತ್ತೆ ಅಂತಲೇ ಹೇಳ್ಬೋದು. ಅವ್ರದ್ದು ಚಿಕ್ಕ ಅಂಗಡಿ ಮನೇನೂ ಅಲ್ಲೇ ಇದೆ, ಅಂಗಡಿನೂ ಅಲ್ಲೇ ಇದೆ. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಇರುತ್ತೆ. ಗೀತಕ್ಕನೂ ಯಾವಾಗಲೂ ಅಲ್ಲೇ ತಿನ್ನೋದು. ನಾನು ಇಲ್ಲಿ ಅನುಪಮ ಸ್ಕೂಲ್ ಹತ್ರನೂ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ತಿಂತಿದ್ದೆ. ಇವಾಗ ಗೀತಕ್ಕ ಒಂದು 2-3 ಸಲದಿಂದ ಅಲ್ಲಿ ತಿನ್ನಿಸ್ತಿದ್ದಾರಲ್ವ, ಇಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ನಮಗೆ ಹತ್ರ ಆಗುತ್ತೆ, ಅಲ್ಲಿ ತುಂಬ ದೂರ ನಡ್ಕೊಂಡು ಹೋಗಬೇಕು. ಹಾಗಾಗಿ ನಾವು ಇಲ್ಲಿ ತಿನ್ಕೊಬರೋಣ ಅಂತ ಹೋಗಿದ್ವಿ. ನಮ್ಮ ಪರಿ ನೋಡಿ ಏನು ತಿನ್ನೋ ಥರ ಆಡ್ತಿದ್ದಾನೆ, ತಿನ್ಸಿದ್ರೆ ಖಾರ 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 ಅಂತ ನೋಡ್ತಾ ಇದ್ದ. ನಮ್ಮ ಪ್ರಣೀಲಂತೂ ಕೊಡೋಕ್ಕೆ ರೆಡಿನೇ ಇರಲಿಲ್ಲ. ಫಸ್ಟು ಅವನಿಗೆ ಇಷ್ಟ ಆಗಿದ್ದನ್ನೆಲ್ಲ ಕೊಡಿಸ್ಬೇಡ ಅಂತ ಅನ್ಸ್ಬಿಟ್ಟಿದ್ವಿ. ವೆದರು ತಿನ್ನಬೇಕಾದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಆಮೇಲೆ ಮಳೆನೂ ಹನಿತಿತ್ತು. ಎಲ್ಲನೂ ತಿನ್ಕೊಂಡಾದ್ಮೇಲೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಪಕ್ಕದಲ್ಲೇ ಇದೆ ಸ್ವದೇಶಿ ಕಾಫಿ ಅಂತ, ಚೆನ್ನಾಗಿರುತ್ತೆ ಅಲ್ಲಿ ಕಾಫಿ, ಕುಡಿಯೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನಮ್ಮ ಪರಿ ಇಲ್ಲಿ ರಾಗಿ ಬಿಸ್ಕೆಟ್ ಇದೆಯಲ್ಲ, ಅದನ್ನು ಕೇಳ್ತಾನೆ ಇದ್ದ. ನಾನು ತಿಂತಾನೆ ಅಂತ ಅಂದ್ಬಿಟ್ಟು ಕೊಡಿಸ್ತಾನೆ ಇದ್ದೆ. ಅವನು ತಿನ್ನೋದಕ್ಕಿಂತ ಜಾಸ್ತಿಯಾಗಿ ಬಿಡಿಸ್ತಾನೆ ಇದ್ದ. ನಾನು ತೆಗ್ದು ಕೊಡ್ತಾ ಇದ್ದೀನಿ, ಅವ್ನು ಬಿಡಿಸ್ತಾ ಇದ್ದ. ಹಾಗಾಗಿ ಬೇಜಾರಾಗ್ಬಿಟ್ಟು ಒಂದು 5-6 ಬಿಸ್ಕೆಟ್ಟು ಬಿಡಿಸ್ಬಿಟ್ಟ. ಸಖತ್ ಬೇಜಾರಾಯಿತು. ಸರಿ ಅಂತ ಅಂದ್ಬಿಟ್ಟು ಕೊಡ್ಸೋಕ್ಕೆ ಹೋಗಲಿಲ್ಲ ನಾನು, ಇವನು ತಿನ್ನಲ್ಲ ಅಂತ. ಇಲ್ಲಿ ಪಕ್ಕದಲ್ಲೇ ಐಸ್ ಕ್ರೀಮ್ ಇದೆ. ಅವರು ಅಂಗಡಿಯವರು ನಮ್ಮ ಶೋಭಕ್ಕ ಅವ್ರದ್ದೇ ಬಿಲ್ಡಿಂಗ್ ಅಂತೆ. ಏನು ಬೇಕು ಎಲ್ಲ ತೊಗೊಳ್ಳಿ, ಬಾಡಿಗೆಲ್ಲಿ ನೋಡಿಕೊಂಡ್ರೆ ಆಯಿತು, ಬಾಡಿಗೆ ಕೊಡಬೇಕಾದ್ರೆ ಕಟ್ ಮಾಡಿಕೊಂಡು ಕೊಡೋಣ ಅನ್ನೋದು ಅವ್ರದ್ದು. ನಂಗೆ ಅರ್ಥನೇ ಆಗಿಲ್ಲ. ಅಲ್ಲಿ ಮಂತ್ ಎಂಡಲ್ಲಿ ನೋಡಿಕೊಂಡ್ರೆ ಆಯಿತು ಅಂತಿದ್ದಾರಲ್ಲ, ಏನಕ್ಕೆ ಅಂತ ಅಂದಮೇಲೆ ಅವಳು ಭಾಗ್ಯ ಹೇಳಿದ್ಲು, ಇದು ನಮ್ಮದು ಬಿಲ್ಡಿಂಗು ಅಂತ ಅಂದ್ಬಿಟ್ಟು ಹೇಳಿದ್ಲು. ಹಾಗಾಗಿ ನಮ್ಮ ಈವ್ನಿಂಗು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಮನೆಗೆ ಬಂದರೆ ತುಂಬ ಪಾತ್ರೆ ಇತ್ತು. ಎಷ್ಟು ಇತ್ತು ಅಂದರೆ ಸಿಕ್ಕಾಪಟ್ಟೆ ಇತ್ತು. ನಮ್ಮಪ್ಪ ಎಲ್ಲ ತೊಳೆದಿದ್ದಾರೆ. ನಮ್ಮಮ್ಮ ಇದ್ದಾಗ ಏನೂ ಕೆಲಸನೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ಇದ್ದಾಗಲೇ ಚೆನ್ನಾಗಿ ನೋಡ್ಕೊಂಬಿಡಿ. ಇದ್ದಾಗ ಒಂದಿನ ತೊಳ್ಕೊಟ್ಟಿದ್ರೆ ಅದೆಷ್ಟು ಖುಷಿ ಪಡೋಳೋ, ಅದೆಷ್ಟು ಜನ ಕೇಳೋಳೋ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ತೊಳಿಬೇಡ ಅಂದರೂ ಈ ಥರ ತೊಳ್ಕೊಟ್ಬಿಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜಾಸ್ತಿ ಪಾತ್ರೆನೇ ಇತ್ತು. ಹಂಗಾಗಿ ನಾನು ತೊಳೆದ್ಬಿಟ್ಟು ಎಲ್ಲ ಕೆಲಸ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಬಂದೆ. ನೋಡಿದ್ರೆ ತೊಳೆದಿಕ್ಕಿತ್ತು. ಅಲ್ಲಿಂದ ಬಂದುಬಿಟ್ಟು ಅಡುಗೆ ಮಾಡೋಣ ಅಂತ ಮಾಡ್ತಿದ್ದೆ. ನನ್ನ ಮನೇಲಿ ಯಾವಾಗಲೂ ಉದ್ದಿನಕಾಳು ಸ್ಟಾಕೇ ಇರುತ್ತೆ. ಇತ್ತೀಚೆಗೆ ನಾನು ಯಾವಾಗಲೂ ನೆನೆ ಹಾಕ್ಬಿಟ್ಟೆ ಮಾಡ್ತೀನಿ. ಇದು ತುಂಬ ಗಟ್ಟಿ ಇರುತ್ತೆ, ಮಕ್ಳಿಗೆ ಹೊಟ್ಟೆನೋ ಬರುತ್ತೆ. ನೆನೆಸ್ಬಿಟ್ಟೆ ಕೊಡಿ, ಇಲ್ಲಾಂದರೆ ಬೇಯಲ್ಲ ಅದು. ನಾನು ನೆನೆಸ್ಬಿಟ್ಟೆ 8-9ಕ್ಕೂ ಕೂಗಿಸ್ತೀವಿ. ಹಂಗಾದ್ರೂ ಅದು ಎಷ್ಟು ಗಟ್ಟಿ ಇರುತ್ತೆ ಅಂತೇಳಿ ಸಿಕ್ಕಾಬಟ್ಟೆ ಗಟ್ಟಿ ಇರುತ್ತೆ. ಮತ್ತು ಆಳ್ವಾ ಸೀಡ್ಸು ನೆನೆಸಿದ್ದೆ ತುಂಬ ದಿನದಿಂದ, ಅದನ್ನು ನಾನು ಯೂಸೇ ಮಾಡಿಲ್ಲ. ಹಂಗಾಗಿ ಮಕ್ಳಿಗೆ ಈ ಥರ ಬುಕ್ಸ್ ಎಲ್ಲ ತರಿಸಿದೆ ಆನ್ಲೈನಲ್ಲಿ. ಈ ಬುಕ್ ಯಾಕೋ ನಂಗೆ ಇಷ್ಟ ಆಗಲಿಲ್ಲ. ಆಲ್ ಇನ್ ಒನ್ ಅಂತ ಇದೆ, ಇದರಲ್ಲಿ ಏನು ಅಷ್ಟಿರಲಿಲ್ಲ. ನೀವೇನಾದರೂ ತೊಗೊಬೇಕು ಅಂದರೆ ಈ ಬುಕ್ ಅಂತೂ ಬೈ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಬಟ್ ತಿಕ್ಕಾಗಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಒಳಗಡೆ ಬರೀ ಫಾರ್ ಆಪಲ್ಲು ಇಂಡಿಯಾ ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ. 1 2 3 ಈ ಥರ ಇರುತ್ತೆ. ಹಾಗಾಗಿ ನನಗೆ ಏನೋ ಇಷ್ಟ ಆಗಲಿಲ್ಲ. ಟೇಬಲ್ಸ್ ಎಲ್ಲ ಏನೂ ಇರಲಿಲ್ಲ. ಲಾಸ್ಟ್ ಟೈಮ್ ಬುಕ್ ತಂದಿದ್ದಾಗ ಎಲ್ಲ ಟೇಬಲ್ಸ್ ಎಲ್ಲ ಇತ್ತು. ಅವ್ನು ಅರ್ಧೇ ಬಿಸಾಕ್ಬಿಟ್ಟ. ಅವ್ನಿಗೆ 2-3 ಬುಕ್ಕು ಆಗೋಗಿದೆ. ಹಾಗಾಗಿ ಸರಿ ಇದು ತಿಕ್ಕಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾಯಿತು. ಇನ್ನು 1 2 3 ಕಾರ್ಡ್ಸ್ಗಳೆಲ್ಲ ಇದೆ. ಆ ಕಾರ್ಡ್ಸ್ ಸರಿ ಬುಕ್ಕಲ್ಲಿ ಇಲ್ಲ ಅಂದರೆ ಏನೋ ಕಾರ್ಡ್ಸ್ಗಳು ತರಿಸಿದ್ವಲ್ಲ, ಅದನ್ನು ಯೂಸ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಕಾರ್ಡ್ಸ್ಗಳು ತರಿಸಿದ್ವಿ. ಈ ಥರ ಕಾರ್ಡ್ಸ್ಗಳಂತೂ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಒಂದೊಂದೇ ತೋರಿಸ್ಬೋದಲ್ವ. ಹಾಗಾಗಿ ಬುಕ್ಕಿಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ ತೋರ್ಸೋಕ್ಕೆ. ಆಮೇಲೆ ಎಲ್ಲ ಹರಡ್ಬಿಟ್ಟು ಮಧ್ಯ ತೊಗೊಳಕ್ಕೆ ತುಂಬಾ ಈಸಿ ಆಗುತ್ತೆ. ಸರಿ ಅಂತ ಅಂದ್ಬಿಟ್ಟು ಈ ಕಾರ್ಡ್ಸನ್ನು ಬುಕ್ ಮಾಡಿದ್ವಿ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಸ್ಮಾಲ್ ABCD ಬಿಗ್ ABCD ಎರಡೂ ಇತ್ತು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಈ ಥರದ್ದೇನಾದರೂ ತೊಗೊಬೇಕು ಅಂದರೆ ನೀವು ಹೋಗಿ ಬೈ ಮಾಡಿಬಿಡೋದು. ತುಂಬಾ ಚೆನ್ನಾಗಿದೆ. ಮೀಶೋ, ಫ್ಲಿಪ್ಕಾರ್ಟು ಎಲ್ಲದರಲ್ಲೂ. ಮತ್ತು ಇದು ಅನಿಮಲ್ಸ್ ಅಂದರೆ ಅದೇ ಜೋಡಿಸೋದಿರುತ್ತಲ್ಲ, ಆ ಥರದ್ದು ತುಂಬ ಇದು ಚೆನ್ನಾಗಿದೆ. ಇದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ಇದು ತುಂಬ ಈಸಿ ಆಗುತ್ತೆ. ತುಂಬ ಕಾರ್ಡ್ಸ್ ಇದೆ ಇದರಲ್ಲಿ. ಇದ್ರ ಬಾಕ್ಸ್ ಫುಲ್ಲು ಇದೆ. ಈ ಕಾರ್ಡ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಮಕ್ಕಳು ಜೋಡಿಸ್ಕೋತಾ ಕೂತಿದ್ರೆ ಅದು ಒಂಥರ ಅವ್ರಿಗೂ ಆಟ ಆಡ್ದಂಗೂ ಆಗುತ್ತೆ, ಇದನ್ನು ಜೋಡಿಸ್ದಂಗೂ ಆಗುತ್ತೆ. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಇದೇನಾದರೂ ಬೈ ಮಾಡಬೇಕು ಅಂದರೆ ತೊಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳಿರೋರು. ಇದು ಅಷ್ಟೇ ಜೋಡಿಸೋದೇ. ಇದನ್ನು ನನಗೆ ತುಂಬಾ ಇಷ್ಟ ಆಯಿತು. ಈ ಥರದ್ದೆಲ್ಲ ತರಿಸ್ಬಿದ್ದೀವಿ, ನಿಮಗೂ ಏನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೆ. ಇದಂತೂ ಕ್ವಾಲಿಟಿ ವೈಸು ಚೆನ್ನಾಗಿದೆ. ನೀವೇನಾದರೂ ಬೈ ಮಾಡಬೇಕು, ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಇದನ್ನು ಬೈ ಮಾಡ್ಬೋದು. ಬುಕ್ ಒಂದೇ ನಂಗೆ ಇಷ್ಟ ಆಗಲಿಲ್ಲ, ಅದೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಇನ್ನೊಂದಷ್ಟು ಸ್ಟಿಕ್ಕರ್ಸು ಅದು ಇದು ಎಲ್ಲ ಹಾಕಿದ್ದೀವಿ. ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.